ಹೇಳ್ಬಾರ್ದು ನಮ್ಮ ಬಾಳೆ ರೈತರ ಬಾಳೆ ಹೋಗ್ಲಾಕೆ ಸಾಯೋ ಖುಷಿ ಆಗ್ಬಿಡ್ಬೇಕಾ ಇವ್ರು ಮುನ್ಸಿಪಾಲ್ಟರ್ ತಂದು ಕಸ ಹಾಕಿ ಹೋಗ್ಬಿಡ್ತಾರ. ಹೋಗಾರ ಬರೋರು ಯಾರನ್ನ ಬೀಡಿ ಕಡ್ಡಿ ಹಾಕಿ ಹೋಗ್ಬಿಟ್ಟನಪ್ಪ, ಬಿಸಿಲುಗಾಲ ಬೇರೆ ಬರ್ತಾ ಇದೆ, ಬೆಂಕಿ ಹತ್ಕೊಂಡು ಮನೆದೆಲ್ಲ ಸುಟ್ಟು ಹೋಯ್ತು. ಹಂಪಿ ಉತ್ಸವ ಅಷ್ಟು ಅದ್ದೂರಿಯಾಗಿ ಮಾಡೋದಕ್ಕಿಂತ ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಅನುದಾನ ಕೊಡ್ರಿ ಸರ್. ಕಸ ಹಾಕ್ಬೇಡ ಅಂತ ಹೇಳ್ತಾ ಇದ್ವಿ, ಮುನ್ಸಿಪಾಲಿಟಿ ಜಾಗ ಅಲ್ಲ ಅದು ಕಸಕ್ಕೆ. ರಸ್ತೆಯ ಅಕ್ಕಪಕ್ಕ ಕಸದ ರಾಶಿ, ಅದರ ಪಕ್ಕದಲ್ಲೇ ಪ್ಲಾಸ್ಟಿಕ್ ಹಾಳಿಯ ಗುಡಿಸಲುಗಳು, ಈ ಕಸದ ರಾಶಿಯ ನಡುವೆಯೇ ಓಡಾಡುವ ಜನ. ಈ ದೃಶ್ಯ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊಸೂರು ಗ್ರಾಮದ ಹೊರವಲಯದಲ್ಲಿ. ಇದು ಸಾರ್ವಜನಿಕರು ಪ್ರತಿನಿತ್ಯ ಓಡಾಡುವ ರಸ್ತೆ. ನಗರಸಭೆಯವರು ಊರಿನ ಕಸವನ್ನೆಲ್ಲ ತಂದು ಇಲ್ಲಿ ಸುರಿಯುತ್ತಿದ್ದಾರೆ. ಹೀಗೆ ಸುರಿದ ಕಸ ಇದೀಗ ಬಹು ದೊಡ್ಡದಾಗಿ ಬೆಳೆದಿದ್ದು ಸಾರ್ವಜನಿಕರು, ವಿದ್ಯಾರ್ಥಿಗಳು, ರೈತರು ಓಡಾಡಲು ಸಮಸ್ಯೆಯಾಗಿದೆ. ಈ ಕಸದ ರಾಶಿಯ ಅಕ್ಕಪಕ್ಕದಲ್ಲಿರುವ ಹೊಲಗಳಲ್ಲಿ ರೈತರು ಕಬ್ಬು ಸೇರಿದಂತೆ ಇನ್ನಿತರ ಬೆಳೆಗಳನ್ನ ಬೆಳೆದಿದ್ದಾರೆ. ಈ ಕಸ ಹೆಚ್ಚಾಗುವುದರಿಂದ ಹೊಲದಲ್ಲಿರುವ ಪೈರಿನ ಮೇಲೆ ಪರಿಣಾಮ ಬೀರುತ್ತಿದ್ದು ರೈತರಿಗೆ ಬೆಳೆ ನಷ್ಟವಾಗುವ ಆತಂಕ ಕಾಡುತ್ತಿದೆ. ನಗರಸಭೆ ಸಿಬ್ಬಂದಿ ಕೆಲವೊಮ್ಮೆ ಬೆಂಕಿ ಹಚ್ಚಿ ಕಸವನ್ನ ಸುಡುತ್ತಾರೆ. ಇದು ಸಹ ರೈತರಿಗೆ ತಲೆನೋವಾಗಿದೆ. ಗಾಳಿಗೆ ಹೊಲದಲ್ಲಿ ಬೆಳೆದ ಬೆಳೆಗೆ ಬೆಂಕಿ ಹೊತ್ತಿಕೊಂಡರೆ ಬೆಳೆ ನಾಶವಾಗುತ್ತೇನೋ ಎಂದು ಚಿಂತೆ ಕಾಡುತ್ತಿದೆ. ಈ ದಿನ ಟಿವಿಗೆ ಸಮಸ್ಯೆ ಬಗ್ಗೆ ಗ್ರಾಮದ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷ ಜಾಕೀರ್ ಹುಸೇನ್ ಮಾತನಾಡಿ, ಇದು ಕೇವಲ ಕಸ ಹರಡುವ ಸಮಸ್ಯೆ ಮಾತ್ರವಲ್ಲ, ಮುಖ್ಯವಾಗಿ ಆ ಕಸ ಹಾಕಿರುವ ಜಾಗದ ಪಕ್ಕದಲ್ಲಿ ರೈತರು ತಮ್ಮ ಜಾನುವಾರುಗಳಿಗೆ ಮೇವಿನ ಬಣವೆಗಳನ್ನ ಹಾಕಿಕೊಂಡಿದ್ದಾರೆ. ಆಗಾಗ ಈ ಕಸಕ್ಕೆ ಬೆಂಕಿ ಹಾಕುವುದರಿಂದ ಈ ಬೆಂಕಿ ಬಣವೆಗಳಿಗೆ ಹತ್ತಿಕೊಂಡರೆ ಎಂಬ ಆತಂಕ ರೈತರದ್ದು ಎಂದರು. ನಗರಸಭೆಯವ್ರಿಗೆ ಇದು ಜಾಗ ಅಲ್ಲ. ಈ ಹೋಗ ಬರೋ ದಾರಿಯಲ್ಲಿ ಇವರು ಕಸ ಹಾಕೋದ್ರದ್ದು ಏನಾಗ್ತೈತೆ, ಮೊನ್ನೆ ನೋಡಿ ಬೆಂಕಿ ಹತ್ತಿತ್ತು. ಇಲ್ಲಿ ನೀವೀಗ ನೋಡ್ದಂಗೆ ಈ ವರ್ಷ ಮಳೆಗಾಲದ್ದು ಭಾಳ ಕೊರತೆ ಇದೆ. ಆ ಮಳೆಗಾಲ ಕೊರತೆ ಇರೋದೀಗ ನಾವೇನು ಮಾಡ್ತೀವಿ, ಹುಲ್ಲು ದನಗಳಿಗೆ ಪ್ರತಿ ವರ್ಷ ಆದಷ್ಟು ನಾವು ಹುಲ್ಲನ್ನು ಶೇಖರಣೆ ಮಾಡಿ ಇಟ್ಕೊತೀವಿ. ಆ ಹುಲ್ಲಿಗೆ ಬೆಂಕಿ ಹತ್ತಿಬಿಟ್ರೆ ಇದಕ್ಕೆ ಕಾರಣ ಯಾರು? ಇವರು ಮುನ್ಸಿಪಾಲ್ಟರ್ ತಂದು ಕಸ ಹಾಕಿ ಹೋಗ್ಬಿಡ್ತಾರ. ಹೋಗಾರ ಬರೋರು ಯಾರನ್ನ ಬೀಡಿ ಕಡ್ಡಿ ಹಾಕಿ ಹೋಗ್ಬಿಟ್ಟನಪ್ಪ, ಬಿಸಿಲುಗಾಲ ಬೇರೆ ಬರ್ತಾ ಇದೆ, ಬೆಂಕಿ ಹತ್ಕೊಂಡು ಮನೆದೆಲ್ಲ ಸುಟ್ಟು ಹೋಯ್ತು. ಬೇರೆ ಬೇರೆ ಜಿಲ್ಲೆಲಿದ್ದ, ಬೇರೆ ಬೇರೆ ತಾಲೂಕಲಿದ್ದ, ಬೇರೆ ಬೇರೆ ರಾಜ್ಯಲಿದ್ದ ಕೂಡ ಜನ ಕೊಪ್ಪ ಕಡೆಯಾಗಿ ಬರ್ತಾರೆ. ಜನ ಕೊಪ್ಪ ಕಡೆಯಾಗಿ ಬಂದಾಗ ಏನಾಗ್ತೈತೆ, ಇದೇ ಥರನೇ ಗುರುತುಗಳು ಹಾಕ್ಕೊಂಡು ಪಾಪ ಅವ್ರು ಜೀವನ ಮಾಡೋಕ್ಕೆ ಬರ್ತಾರೆ. ಮಕ್ಕಳು ಇರ್ತಾರೆ, ಮರಿ ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಇಲ್ಲಿ ನೋಡ್ರಿ ಕಸ ಎಲ್ಲಿವರೆಗೆ ತಂದು ಹಾಕಿದ್ದಾರೆ ಮೊದಲು ಸ್ವಲ್ಪ ನೀವು ನೋಡ್ಕೇಳ್ರಿ. ಕೆಲವು ದಿನಗಳ ಹಿಂದೆ ಕಸಕ್ಕೆ ಬೆಂಕಿ ಹಚ್ಚಿದ್ದರು. ಆ ಬೆಂಕಿ ಈ ಮನೆಗಳಿಗೆ ತಗುಲಿದ್ದರೆ ಇಡೀ ಇಲ್ಲಿನ ಜನರೆಲ್ಲ ಬೆಂಕಿಗೆ ಸುಟ್ಟು ಹೋಗುತ್ತಿದ್ದರು. ಹೀಗೇನಾದರೂ ಆದರೆ ಯಾರು ಹೊಣೆ ಎನ್ನುತ್ತಾರೆ ರೈತರು. ಅಗ್ನಿಶಾಮಕ ದಳದವರಿಗೆ ನಾವು ಕರೆ ಮಾಡಿ ಫೋನ್ ಮಾಡಿ ಅವ್ರಿಗೆ ಕರೆದಾಗ, ಇಲ್ಲಪ್ಪ ಇಲ್ಲಿ ಒಂದು ಜಾಗದಲ್ಲಿ ಬೆಂಕಿ ಎತ್ತೈತೆ, ಇದನ್ನು ನಾವು ಆರಿಸಿ ಬರ್ತೀವಿ ಅಂತ. ಯಾಕೆ ನಮ್ಮ ಜಿಲ್ಲೆ ಅಷ್ಟು ಬಡತನಕ್ಕೆ ಬಂದ್ಬಿಟ್ಟಿದೆಯಾ ಸರ್? ನಾವು ಏನು ಮಾಡೋಣ ಸರ್, ಇರೋದು ಒಂದು ವಾಹನ ಇದೆ, ಆ ವಾಹನಕ್ಕೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂದ್ರೆ ಆಗೋದಲ್ಲ ಸರ್. ದಯವಿಟ್ಟು ನಮಗೆ ಕ್ಷಮಿಸಿರಿ ಸರ್ ಅಂತಂದೇಳಿ ಅವ್ರ ಕೈ ಚೆಲ್ಲಿ ಅವ್ರು ಹೋಗ್ಬಿಟ್ರು. ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇವ್ರ ಗಮನಕ್ಕೆ ನಿಮ್ಮ ಚಾನಲ್ ಮೂಲಕ ಇದನ್ನು ತರಬೇಕಂತಂದೇಳಿ ವಿನಂತಿಸ್ಕೊಳ್ತಾ ಇದ್ವಿ. ಹೊಸೂರು ಗ್ರಾಮದ ಮತ್ತೊಬ್ಬ ರೈತ ಖಾಜಾ ಸಾಬ್ ಮಾತನಾಡಿ, ಆ ಜಾಗ ಸಾರ್ವಜನಿಕ ಸ್ಥಳ, ಅಲ್ಲಿ ನಗರಸಭೆಯವರು ಕಸವನ್ನ ಹಾಕುವುದಕ್ಕೆ ಅನುಮತಿ ಇಲ್ಲ. ಆದರೂ ಕೂಡ ಅವರಿಗೆ ಎಷ್ಟು ಬಾರಿ ಹೇಳಿದರೂ ಪದೇ ಪದೇ ಆ ಸ್ಥಳದಲ್ಲಿ ಕಸವನ್ನ ಎಸೆದು ಹೋಗುತ್ತಾರೆ. ಇದರಿಂದ ನಾವು ಆ ಜಾಗದಲ್ಲಿ ಓಡಾಡುವುದಕ್ಕೆ ಆಗುತ್ತಿಲ್ಲ ಎನ್ನುತ್ತಾರೆ. ಹೇಳ್ಬಿಡ್ತಾನೆ, ಎಲ್ಲರಿಗೂ ಹೇಳೈತಿ ಕಸ ಹಾಕಬೇಡಿ, ಬಂದು ಮುನ್ಸಿಪಾಲ್ಟಿ ಎಲ್ಲರಿಗೂ ಹೇಳೈತಿ ಮಾಡೈತಿ. ಮತ್ತು ಆಲ್ಮೋಸ್ಟ್ ಯಾರೆಲ್ಲ ಜಾಗದಾಗ ಬಂದು ಹಾಕ್ತಾರೆ ಹೋಗ್ತಾರೆ. ಮತ್ತೆ ಅದು ಬೆಂಕಿ ಹಚ್ಚಿ ಹೋಗಿದ್ದಾರೆ, ಅಲ್ಲಿ ಬಡಿವೆ ಹಾಕಿದ್ವಿ, ಅದು ಎಲ್ಲ ಸುಟ್ಟು ಹೋದ್ರೆ ಅದು ಯಾರು ಪರಿಹಾರ ಕೊಡ್ತಾರೆ? ಕಪ್ಪಡ್ಯಾಕೆ ಬಂದಿದ್ದಾರೆ, ಅವ್ರ ಚಪ್ಪರ ಗುಡಿಸಲ ಚಪ್ಪಕ್ಕೆ ಅವ್ರ ಚಪ್ಪರ ಸುಟ್ರೆ ಕಸ ಹಾಕ್ಬೇಡ ಅಂತ ಹೇಳ್ತಾ ಇದ್ವಿ. ಮುನ್ಸಿಪಾಲ್ಟಿ ಒಂದು ಸಂಬಂಧ, ಮುನ್ಸಿಪಾಲ್ಟಿ ಜಾಗ ಅಲ್ಲ ಅದು ಕಸಕ್ಕೆ. ಹೊಸೂರು ಗ್ರಾಮದ ಗ್ರಾಮ ದೇವತೆ ಹೊಸೂರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಕೂಡ ಇದೇ ಆಗಿದ್ದು, ಈ ದೇವಸ್ಥಾನಕ್ಕೆ ಜನರು ನಡೆದುಕೊಂಡು ಹೋಗುತ್ತಾರೆ. ಬೇರೆ ಬೇರೆ ಊರಿನ ಜನರು ದೇವಸ್ಥಾನಕ್ಕೆ ಬರುತ್ತಾರೆ. ಹೀಗೆ ಹೋಗುವವರೆಲ್ಲ ಈ ಕಸದ ರಾಶಿಯಿಂದ ಕಿರಿಕಿರಿ ಅನುಭವಿಸುತ್ತಿದ್ದು ನಗರಸಭೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಬಾರಿ ಬರಗಾಲ ಉಂಟಾಗಿ ರೈತರ ಗೋಳು ಕೇಳುವವರೇ ಇಲ್ಲ. ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಉತ್ಸವ ಕಾರ್ಯಕ್ರಮಗಳನ್ನ ಮಾಡುತ್ತದೆ, ರೈತರಿಗೆ ಕೊಡುವುದಕ್ಕೆ ಆಗುವುದಿಲ್ಲ. ಭಾಷಣದಲ್ಲಿ ರೈತರು ಈ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾರೆ. ಹೊಲದ ಪಕ್ಕದಲ್ಲಿ ತಿಪ್ಪೆಗುಂಡಿ, ಕಸ ಹಾಕಿ ಹೋದರೆ ನಮಗೆ ತುಂಬಾ ನಷ್ಟವಾಗುತ್ತದೆ. ಊರಿನ ಜನಕ್ಕೆ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತಿರುವುದು ನಾವು ಗಮನಿಸಿದ್ದೇವೆ ಎನ್ನುತ್ತಾರೆ ಗ್ರಾಮಸ್ಥ ಕಲಂದರ್. ಶಾಸಕರೆಲ್ಲರೂ ಹೇಳಿದ್ರು ಬ್ಯಾಟ್ರಿ ಹಾಕಿಸ್ತೀವಿ, ಅದು ಎಲ್ಲ ಹೇಳ್ಬಾರ್ದು. ನಮ್ಮ ಬಾಳೆ ರೈತರ ಬಾಳೆ ಹೋಗ್ಲಾಕೆ ಸಾಯೋ ಖುಷಿ ಆಗ್ಬಿಡ್ಬೇಕಾ? ವಿದ್ಯುತ್ ಗದ್ದೆ ಭೂಮಿಗಳು ನಾವು ಮಾಡ್ಕೋಬೇಕು. ಆ ಟೈಪ್
ಯಾರಲ್ಲಿ ಕೂಲಿ ಕೆಲಸ ಮಾಡಕ್ಕೆ ಹೋದ್ರೆ ಕೂಡ ಸ್ವಲ್ಪ ನೆಮ್ಮದಿ ನಮ್ಮ ರೈತರು ಭಾಳ ಈ ಉತ್ಸವಕ್ಕೆ ಇವರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರಲ್ಲ, ಯಾರ್ದು ಸರ್ ದುಡ್ಡು ಅದು? ರೈತರ ದುಡ್ಡು ತಾನೇ ಅದು. ಹಂಪಿ ಉತ್ಸವ ಅಷ್ಟು ಅದ್ದೂರಿಯಾಗಿ ಮಾಡೋದಕ್ಕಿಂತ ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಅನುದಾನ ಕೊಡ್ರಿ ಸರ್. ಯಾವುದಕ್ಕೂ ಹೋಗಲಿ ನಮ್ಮ ಹತ್ರ ಇಲ್ಲ. ತೋಳ್ರಿ ನಮ್ಮ ಅಗ್ರಿಕಲ್ ಆಫೀಸಿಗೆ ಹೋಗ್ರಿ, ಒಂದಕ್ಕನ ಅನುದಾನ ಇಲ್ಲ. ಬೀಜಕ್ಕೂ ಇಲ್ಲ, ಗೊಬ್ಬರಕ್ಕೂ ಇಲ್ಲ. ನೀವು ಕೆಮಿಕಲ್ ಕೇಳಿದ್ರು ಕೂಡ ಅಗ್ರಿಕಲ್ ಆಫೀಸ್ನಾಗ ಕೂಡ ಯಾವುದೇ ಥರದ ಕೆಮಿಕಲ್ಗಳು ಇಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಕಸದಿಂದ ರಸ್ತೆಗೆ ಮುಕ್ತಿ ನೀಡಿ ಸುಗಮ ಸಂಚಾರ, ಆರೋಗ್ಯಕರ ವಾತಾವರಣ ನಿರ್ಮಿಸಬೇಕು ಎಂಬುದು ಹೊಸೂರು ಗ್ರಾಮಸ್ಥರ ಆಗ್ರಹ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.